ನಾನು ವಿನೋದ್ ಪಂಚನಾಡಿಗೆ ಅಂತೇಳಿ ಬಸವ ಜಯಂತಿ ಉತ್ಸವ ಸಮಿತಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ವಿಶೇಷವಾಗಿ ಈ 890ನೇ ಬಸವ ಜಯಂತಿ ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಅತಿ ವಿಜೃಂಭಣೆಯಿಂದ ಈ ಬಸವ ಜಯಂತಿ ಆಚರಿಸಬೇಕಂತ ಎಲ್ಲ ಬಸವಾಭಿಮಾನಿಗಳಿಗೂ ಮತ್ತು ಎಲ್ಲ ಸಮುದಾಯದವರಿಗೆ ತೆಗೆದುಕೊಂಡು ವಿಜೃಂಭಣೆಯಿಂದ ಅತಿ ವಿಶೇಷವಾಗಿ ಈ ಬಸವ ಜಯಂತಿ ಆಚರಿಸ್ತೇನೆ ಅಂತ ತಮ್ಮ ಮೂಲಕ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ, ಆಹ್ವಾನ ಕೊಡ್ತೇನೆ. ಎಲ್ಲರೂ ಸರ್ ವಿಶೇಷವಾಗಿ ಹೆಣ್ಣು ಮಕ್ಕಳಿಂದ ಬೈಕ್ ರ್ಯಾಲಿ ಇಟ್ಕೊಂಡಿದ್ದೆವು, ರಕ್ತದಾನ ಶಿಬಿರ ಇಟ್ಕೊಂಡಿದ್ದೆವು, ವಿಶೇಷವಾಗಿ ಚಿಕ್ಕ ಉಪನ್ಯಾಸ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ಈ ಥರ ವಿಶೇಷವಾಗಿ 3 ದಿನ ಕಾಲ ಸತತ 3 ದಿನ ಕಾಲ ವಿಶೇಷವಾಗಿ ಕಾರ್ಯಕ್ರಮ ಆಚರಿಸ್ತಿದ್ದೇವೆ. ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದ ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಇದೇ ತಿಂಗಳು 8, 9, 10ರಂದು ಅತ್ಯಂತ ವಿಜೃಂಭಣೆಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ನಾವೆಲ್ಲ ಸಮಾಜ ಬಾಂಧವರು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ನಾವು 8 ಮತ್ತು 9ನೇ ತಾರೀಕಿನ ದಿವಸ ಏನು ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥವರನ್ನು ಸನ್ಮಾನಿಸುವಾಗಿರ್ಬೋದು. ಮತ್ತು ಏನು ಬಸವ ಜಯಂತಿ ಅಂದಾಕ್ಷಣ ಬರೀ ನಾವು ಜಯಂತಿ ಆಚರಣೆ ಮಾಡೋದರಿಂದ ಯಾವುದೇ ಲಾಭ ಆಗೋದಿಲ್ಲ. ಇವತ್ತು ಈ ಬಸವ ಜಯಂತಿಯ ಏನು ವಿಚಾರಗಳಿದ್ದಾವೆ, ಬಸವಣ್ಣನ ಆಚಾರ ವಿಚಾರಗಳು ಏನಿದಾವಲ್ಲ ಅವು ಸಾರ್ವಜನಿಕರಿಗೆ ಮನಮುಟ್ಟುವ ರೀತಿಯಲ್ಲಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸಕರನ್ನು ಕರೆಸಿ ಇಡೀ ಜಿಲ್ಲೆಯ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಕೂಡ ಅವತ್ತು ಮಾಡ್ತಾ ಇದ್ದೀವಿ. ಏನು 8ನೇ ತಾರೀಕಿನ ದಿವಸ ಬಸವರಾಜ್ ಬಲ್ಲೂರ್ ಅಂತಕ್ಕಂಥ ಸರ್ ಅವರಿಗೆ ಕರೆಸಿ ಒಳ್ಳೆ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಸವಣ್ಣನ ಬಗ್ಗೆ. ಮತ್ತು ಅದಲ್ಲದೆ 9ನೇ ತಾರೀಕಿನ ದಿವಸ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಅಂತಕ್ಕಂಥ ಸಾಹಿತಿಗಳು ಬಂದು ಬಸವಣ್ಣನ ಆಚಾರ ವಿಚಾರಗಳ ಬಗ್ಗೆ ಮನಮುಟ್ಟುವ ರೀತಿಯಲ್ಲಿ ಎಲ್ರಿಗೂ ತಿಳಿಸ್ಕೊಡ್ಲಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಶ್ರೀಧರ್ ಎಂ ನಾಗನಹಳ್ಳಿಯವರು ಸುಮಾರು 200-300 ಜನ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಯಾಕಂತಂದ್ರೆ ಒಂದು ಬಾಟಲ್ ರಕ್ತ ಇಲ್ಲದೆ ಇದ್ರೆ ಇವತ್ತು ಅನೇಕ ಪ್ರಾಣಗಳಿಗೆ ಹಾನಿ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ಆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳೋ ಮೂಲಕ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಬಸವ ಜಯಂತಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ 10ನೇ ತಾರೀಕಿನ ದಿವಸ ಏನು ನಾಗರೇಶ್ವರ ಶಾಲೆಯಿಂದ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ವಿಶೇಷವಾಗಿರ್ತಕ್ಕಂಥ ತಂಡಗಳ ಮುಖಾಂತರ ಬಹಳ ವಿಜೃಂಭಣೆಯಾಗಿರ್ತಕ್ಕಂಥ ಒಂದು ಮೆರವಣಿಗೆ ಮುಖಾಂತರ ನಾವು ಬಸವಣ್ಣನ ವೃತ್ತದವರೆಗೆ ಬರ್ತಾ ಇದ್ದೀವಿ ಸರ್. ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಬರುವ ಮೇ 10 ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಡೀ ವಿಶ್ವವನ್ನೇ ಒಪ್ಪುವಂಥ ಕಾರ್ಯ ಇವತ್ತು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡುವ ಮುಖಾಂತರ ಇಡೀ ವಿಶ್ವಕ್ಕೆ ಅವರ ಆಚಾರ ವಿಚಾರ ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಇವತ್ತು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಸಮಬಾಳು ಸಮಪಾಲು ಅನ್ನುವ ನಿಟ್ಟಿನಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲ ಸಮಾಜ ಎಲ್ಲ ಧರ್ಮಗಳನ್ನು ಒಗ್ಗೂಡಿಸಿ ಇವತ್ತು ಎಲ್ಲರಿಗೂ ಒಂದು ನಿಟ್ಟಿನಲ್ಲಿ ಇವತ್ತು ಸಾಗುವಂಥ ಪ್ರಚಾರ ಪ್ರಸಾರ ಮಾಡಿದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಬರುವ 10ನೇ ತಾರೀಕು ಕಲಬುರಗಿ ಜಗದ್ವೃತ್ತದಲ್ಲಿ ಅಣ್ಣ ಬಸವಣ್ಣನವರ ಅದ್ಧೂರಿಯಾಗಿ ಬಸವ ಜಯಂತಿ ಆಚರಿಸಲಾಗುವುದು. ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಈಗಾಗಲೇ ನಾವು ಘೋಷಣೆ ಮಾಡುವ ಮುಖಾಂತರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷರಾಗಿ ಇವತ್ತು ವಿನೋದ್ ಪಾಟೀಲರನ್ನು ನೇಮಕ ಮಾಡುವ ಮುಖಾಂತರ ಇವತ್ತು ಮಹಿಳಾ ಅಧ್ಯಕ್ಷನಿಯಾಗಿ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷನಾಗಿ ಡಾಕ್ಟರ್ ನಾಗಮಣಿ ಪಾಟೀಲ್ ರೇವೂರವರನ್ನು ಮತ್ತು ಕಾರ್ಯಾಧ್ಯಕ್ಷರಾಗಿ ಚನ್ವೀರ್ ಲಿಂಗನವಾಡಿಯವರು ಮತ್ತು ಎಲ್ಲ ಅವರ ಒಂದು ತಂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸೇರಿಸಿ ಇವತ್ತು ಬಹಳ ಅದ್ಧೂರಿಯಿಂದ ಇವತ್ತು ಜಿಲ್ಲೆಯಲ್ಲಿ ಪ್ರಚಾರ ಮತ್ತು ಅವರನ್ನು ಬರಮಾಡಿಕೊಳ್ಳುವ ಒಂದು ಕಾರ್ಯಕ್ರಮ ಇವತ್ತು 8, 9, 10 ತಾರೀಕು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿಶೇಷವಾಗಿ ನಾನು ಕೂಡ
ಕಲಬುರಗಿ ಮಹಾಜನತೆಗೆ ವಿನಂತಿ ಮಾಡ್ತೀನಿ. ಅಣ್ಣ ಬಸವಣ್ಣನವರ ಜಯಂತಿಯಲ್ಲಿ ತಾವು ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಕೋರ್ತೇನೆ. ಧನ್ಯವಾದಗಳು.